ಹಾಯ್ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿದೀಗ ಅಪ್ಡೇಟ್ಸನ್ನು ಬಿಟ್ಟು ಸ್ವಲ್ಪ ಸ್ಕಾಲರ್ಶಿಪ್ಸ್ ಕಡೆಗೆ ನೋಡ್ತಾ ಹೋಗೋಣ. ನಾವು ಇವತ್ತು IDFC ಫಸ್ಟ್ ಬ್ಯಾಂಕ್ ಯಾರ್ಯಾರು ಇಂಜಿನಿಯರಿಂಗ್ ಸೇರಿದ್ರಲ್ಲ ಅವ್ರಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನಾನು ಮೊದಲಿಗೆ ಬಡ್ಡಿ ಫಾರ್ ಸ್ಟಡಿ ಅನ್ನುವಂತಹ ಒಂದು ಸ್ಕಾಲರ್ಶಿಪ್ ಅದರದ್ದೊಂದು ಪೇಜನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನಾವು ನೋಡ್ತಾ ಹೋದರೆ ಇವರು IDFC ಫಸ್ಟ್ ಬ್ಯಾಂಕಿಂದ ಕೊಡ್ತಾ ಇರೋದು. BE BTech ಇರಬೇಕಾಗುತ್ತೆ, ಮಾಡ್ತಿರ್ಬೇಕಾಗತ್ತೆ. ಕರೆಂಟ್ ಅಂದರೆ ಇವಾಗ ಎನ್ರೋಲ್ ಆಗಿರಬೇಕಾಗುತ್ತೆ, ಇಂಡಿಯನ್ ಸಿಟಿಸನ್ಸ್ ಆಗಿರಬೇಕಿರುತ್ತೆ. ಮತ್ತು ಆ್ಯನ್ಯುವಲ್ ಇನ್ಕಮ್ ಬಂದು 6 lakhs ಮೀರಬಾರ್ದು. ಮತ್ತು ಯಾವುದೇ ಸ್ಕಾಲರ್ಶಿಪ್ಪನ್ನು ತಗೊಳ್ತಾ ಇರಬಾರ್ದು. ಚಿಲ್ಡ್ರನ್ ಆಫ್ ಎಂಪ್ಲಾಯೀಸ್ ಫ್ರಮ್ IDFC ಫಸ್ಟ್ ಬ್ಯಾಂಕ್ ಆರ್ ಬಡ್ಡಿ ಫಾರ್ ಸ್ಟಡಿ. IDFC ಫಸ್ಟ್ ಬ್ಯಾಂಕ್ ಎಂಪ್ಲಾಯರ್ ಇರ್ತಾರಲ್ಲ ಅವರು ಎಲಿಜಿಬಲ್ ಇರೋದಿಲ್ಲ. ಹಾಗೆಯೇ ಇದಕ್ಕೆ ಏನಂತ ಹೇಳಿದ್ರೆ, ಈಗ ಇಂಜಿನಿಯರಿಂಗ್ ಮಾಡ್ತೀರಾ 4 years, ಸ್ಟೂಡೆಂಟ್ ವಿಲ್ ರಿಸೀವ್ ದಿ ಸ್ಕಾಲರ್ಶಿಪ್ ಅಮೌಂಟ್ ಆಫ್ INR 4 lakh ಅಂತ ಹೇಳಿದ್ರೆ 1 ವರ್ಷಕ್ಕೆ 1 ಲಕ್ಷ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆಯೇ ನೀವು ಬಡ್ಡಿ ಫಾರ್ ಸ್ಟಡಿ ಪೋರ್ಟಲಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ನಾನು ಈ ಲಿಂಕನ್ನು ಕೂಡ ಹಾಕ್ತೀನಿ ನಿಮಗೆ. ನೀವು ಅಪ್ಲೈ ಮಾಡಿ 1 ಲಕ್ಷ ಬರುವ ಸಾಧ್ಯತೆ ಕೂಡ ಇರುತ್ತೆ. ಇವತ್ತು ತಾರೀಕು ಬಂದು 11/30ಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ದಯವಿಟ್ಟು ಅಪ್ಲೈ ಮಾಡಿ. ಇನ್ನು ಮುಂದಿನ ನಾನು ಹೇಳಿರುವ ರೀತಿ ಹಾಗೂ ಎಕ್ಸ್ಪ್ಲೇನ್ ಮಾಡಿರುವ ರೀತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. KCET ನೀಟ್ ಅಪ್ಡೇಟ್ಸ್ಗಳನ್ನು, ಕಟ್ ಆಫ್ಗಳನ್ನು ಹಾಗೂ ಸ್ಕಾಲರ್ಶಿಪ್ಸ್ಗಳನ್ನು ಈ ಚಾನಲಲ್ಲಿ ನೀಡ್ತಾ ಇರ್ತೀನಿ. ಥ್ಯಾಂಕ್ ಯು.